ರಾಜ್ಯದಲ್ಲಿ ಜನಸಾಮಾನ್ಯರ ಮನರಂಜನಾ ದೃಷ್ಟಿಯಿಂದ ಸಿನಿಮಾ ಟಿಕೆಟ್ನ ದರವನ್ನು 200 ರೂಪಾಯಿ ಅಂತ ನಿಗದಿ ಮಾಡಲಾಗಿತ್ತು. ಆದರೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿಗೆ ತಡೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ ಹೈಕೋರ್ಟ್. ನ್ಯಾಯಮೂರ್ತಿ ರವಿ ಹೊಸಮನಿ ಏಕಸದಸ್ಯ ಪೀಠ ಈ ಆದೇಶವನ್ನು ಹೊರಡಿಸಿದೆ. ತಡೆ ನೀಡಿ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಹೈಕೋರ್ಟ್ ಮೆಟ್ಟಿಲೇರಿತು ಹೊಂಬಾಳೆ ಫಿಲ್ಮ್ಸ್, PVR, ಐನಾಕ್ಸ್, VK ಫಿಲ್ಮ್ಸ್ ಪ್ರತ್ಯೇಕ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾವೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ಫಿಕ್ಸ್ಗೆ ಕೋರ್ಟ್ ಈಗ ತಡೆಯನ್ನು ಕೊಟ್ಟಿರೋದ್ರಿಂದಾಗಿ ಒಂದು ತಾತ್ಕಾಲಿಕ ರಿಲೀಫ್ ಈ ಮೂಲಕ ನಿರ್ಮಾಪಕರಿಗೆ ಲಭ್ಯವಾಗಿದೆ, ಅಥವಾ ಈ ಮಲ್ಟಿಪ್ಲೆಕ್ಸ್ಗಳನ್ನು ಯಾರು ಹೊಂದಿರ್ತಾರೆ ಆ ಮಾಲೀಕರಿಗೆ ಒಂದು ರೀತಿ ಲಭ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ತಂದಿದೆ. ಹೌದು, ನೀವೆಲ್ಲಿ ಗಮನಿಸಬೇಕು. ಕರ್ನಾಟಕ ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಹಾಗೆಯೇ ಚಿತ್ರಮಂದಿರಗಳಲ್ಲಿ ಸಿನಿಮಾ ಟಿಕೆಟ್ ದರವನ್ನು 200 ರೂಪಾಯಿಗೆ ಸೀಮಿತಗೊಳಿಸಿ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶಕ್ಕೆ ಕರ್ನಾಟಕ ಹೈಕೋರ್ಟ್ ತಡೆಯನ್ನು ನೀಡಿದೆ. ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಹೊಂಬಾಳೆ ಫಿಲ್ಮ್ ಸೇರಿದಂತೆ ಹಲವು ಚಿತ್ರಮಂದಿರಗಳ ಮಾಲೀಕರು ಸಲ್ಲಿಸಿದಂಥ ರಿಟ್ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ನೀವು ಗಮನಿಸಬಹುದು, ಒಂದು ತಾತ್ಕಾಲಿಕ ರಿಲೀಫ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ರಾಜ್ಯ ಸರ್ಕಾರ ಎಲ್ಲ ಚಿತ್ರಮಂದಿರಗಳಲ್ಲಿ GSTಯನ್ನು ಹೊರತುಪಡಿಸಿ ಸಿನಿಮಾ ಟಿಕೆಟ್ ದರವನ್ನು 200 ರೂಪಾಯಿಗೆ ಏಕರೂಪವಾಗಿ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿರುತ್ತೆ. ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆಗೆದುಕೊಂಡ ನಿರ್ಧಾರ ಅಂತ ಹೇಳಿ ಸರ್ಕಾರ ತನ್ನ ಬಜೆಟ್ನಲ್ಲೂ ಇದನ್ನು ಘೋಷಿಸಿರುತ್ತೆ. ಆದರೆ ಸರ್ಕಾರದ ಈ ನಿರ್ಧಾರ ಏಕಪಕ್ಷೀಯವಾಗಿದ್ದು ಯಾವುದೇ ಸೂಕ್ತ ಅಂಕಿ ಅಂಶಗಳನ್ನು ಪರಿಗಣಿಸದೇ ಇರುವುದು ಕಾನೂನು ಬಾಹಿರ ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಮಾಲೀಕರೇನಿದ್ದಾರೆ ತಮ್ಮ ವಾದವನ್ನು ಮಂಡಿಸಿರ್ತಾರೆ. ಚಲನಚಿತ್ರ ನಿರ್ಮಾಪಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಾರೆ. ಸೊ ಇದೆಲ್ಲವನ್ನು ಪರಿಗಣಿಸಿರುವಂತಹ ನ್ಯಾಯಾಲಯ ಏಕಸದಸ್ಯ ಪೀಠ ತಾತ್ಕಾಲಿಕ ತಡೆಯನ್ನು ನೀಡಿದೆ. ಹಾಗಾದರೆ ಏನು ಅರ್ಜಿಯಲ್ಲಿತ್ತು, ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಟಿಕೆಟ್ ದರವನ್ನು 200 ರೂಪಾಯಿಗೆ ಸರ್ಕಾರವೇ ನಿಗದಿ ಮಾಡಿ ಬಜೆಟಲ್ಲೂ ಅದನ್ನ ಘೋಷಣೆ ಮಾಡಿರುತ್ತೆ. ಈಗ ನ್ಯಾಯಾಲಯ ಅದಕ್ಕೆ ತಡೆಯನ್ನು ತಂದಿದೆ. ಸೊ ಅರ್ಜಿಯನ್ನು ಯಾರೆಲ್ಲ ಹಾಕಿದ್ರು, ಯಾವ ರೀತಿಯ ವಾದ ಪ್ರತಿವಾದ ಆಯಿತು, ಇದು ಮಧ್ಯಂತರ ಆದೇಶನ, ಏನಿದೆ ಡೀಟೇಲ್ಸ್? ದಿವ್ಯಾ, ರಾಜ್ಯ ಸರ್ಕಾರದ ಏಕರೂಪ ಸಿನಿಮಾ ಟಿಕೆಟ್ ದರ ಆದೇಶದ ವಿರುದ್ಧ ಹೈಕೋರ್ಟ್ ನಲ್ಲಿ ಹಲವು ಮಂದಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಇವತ್ತು ಏಕಸದಸ್ಯ ಪೀಠ ಒಂದು ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನ್ಯಾಯಮೂರ್ತಿ ರವಿ ಹೊಸಮನಿ ಅವರಿದ್ದ ಹೈಕೋರ್ಟ್ ನ ಏಕಸದಸ್ಯ ಪೀಠ ಟಿಕೆಟ್ ದರ 200ಗಳಿಗೆ ನಿಗದಿಪಡಿಸಿದಂತಹ ಸರ್ಕಾರ ಕಾಯ್ದೆ ವಿರುದ್ಧವಾಗಿ ನಿಯಮ ಅಂತ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಆಗಿತ್ತು. ಇದಕ್ಕೆ ಮಧ್ಯಂತರ ತಡೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೊಂಬಾಳೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಹಾಗೇನೆ ಸೇರಿದಂತೆ ಹಲವು ಮಂದಿ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಸೊ ತಿದ್ದುಪಡಿ ನಿಯಮಗಳು ವ್ಯಾಪ್ತಿ ಮೀರಿದ ಹಾಗೂ ಸಂವಿಧಾನ ಖಾತರಿಪಡಿಸುವ ಮೂಲಭೂತ ಸಮಾನತೆ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅಂತ ಒಂದು ಅರ್ಜಿಯಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ರು. ಅಂದ್ರೆ ಸೆಪ್ಟೆಂಬರ್ 12ರಂದು ರಾಜ್ಯ ಸರ್ಕಾರ ಸಿನಿಪ್ರಿಯರಿಗೆ ಇದೊಂದು ಸುದ್ದಿಯನ್ನ ಕೂಡ ಕೊಟ್ಟಿತ್ತು. ಅಂದ್ರೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮಲ್ಟಿಪ್ಲೆಕ್ಸ್ ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರದಲ್ಲಿ ಏಕರೂಪ ಟಿಕೆಟ್ ದರ ನಿಗದಿಪಡಿಸುವಂತೆ ಅಧಿಸೂಚನೆಯನ್ನ ಕೂಡ ಹೊರಡಿಸಿತ್ತು. ಸೊ ಇದು ಕಡಿವಾಣ ಹಾಕಿರುವ ಸರ್ಕಾರ ಏಕಪರದೆ. ಹಾಗೇನೆ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ನ ಮೂಲ ಬೆಲೆ 200 ರೂಪಾಯಿ ದಾಟುವಂತಿಲ್ಲ ಅಂತ ಕೂಡ ಹೇಳಿತ್ತು. ಸದ್ಯ ಪ್ರಸ್ತುತ ಮಲ್ಟಿಪ್ಲೆಕ್ಸ್ ನಲ್ಲಿ 236 ರೂಪಾಯಿ ಇರುವಂತದ್ದು. ಸೊ ಅಷ್ಟು ಮಾತ್ರವಲ್ಲದೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಶೇಕಡ 15 ತೆರಿಗೆ ಸೇರಿ ಟಿಕೆಟ್ ದರ 236 ಆಗ್ತಿತ್ತು. ಸೊ ಸದ್ಯ ಇದಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಸೊ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ದಿವ್ಯಾ, ರೈಟ್ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.